ಇನ್ಫ್ಯಾಕ್ಟ್ ಬಿಜೆಪಿಯಲ್ಲಿ ಯಾವಾಗ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವ ನಿರ್ಧಾರ ಅಚಲವಾಯಿತು, ಇನ್ನೂ ಆ ಹೇಳಿಕೆ ಅಧಿಕೃತವಾಗಿ ಹೊರಬರೋಕೆ ಮುಂಚೆಯೇ ಯತ್ನಾಳ್ ಅವರು ಇದನ್ನು ಪ್ರಬಲವಾಗಿ ವಿರೋಧಿಸ್ತಾ ಬಂದರು. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರದಲ್ಲಂತೂ ಯತ್ನಾಳ್ ಅವರ ವಿರೋಧದ ಧ್ವನಿ ಹೆಚ್ಚಾಗ್ತಲೇ ಬರ್ತಾ ಇದೆ. ಉಪಚುನಾವಣೆಯ ಸಂದರ್ಭದಲ್ಲೂ ಕೂಡ ಯತ್ನಾಳ್ ಅಂಡ್ ಟೀಮ್ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ, ಒಗ್ಗಟ್ಟಿನ ಹೋರಾಟ ಇಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಸಾಬೀತುಪಡಿಸಿದ್ರು. ವಿಜೇಂದ್ರ ನಾಯಕತ್ವವನ್ನು ಸುತಾರಾಮ್ ಒಪ್ತಾ ಇಲ್ಲ ಯತ್ನಾಳ್ ಬಣ. ಯತ್ನಾಳ್ ಅವರ ತಂಡದ ಜೊತೆ ಸಂಧಾನ ಮಾಡೋ ಕೆಲಸ ಕೂಡ ಇದು ಬಹಳ ಸೂಕ್ಷ್ಮವಾದ ವಿಚಾರ. ಯತ್ನಾಳ್ ಅವರ ಜೊತೆ ಕೂತ್ ಮಾತನಾಡಿ ಎಲ್ಲವನ್ನ ಬಗೆಹರಿಸ್ಕೊಳ್ಳೋ ಪ್ರಯತ್ನ ವಿಜೇಂದ್ರ ಅವರಾಗಲಿ, ಯಡಿಯೂರಪ್ಪನವರಾಗಲಿ ಅಥವಾ ಅವರನ್ನು ಬೆಂಬಲಿಸುವ ಇತರೆ ಬಿಜೆಪಿಯ ನಾಯಕರಾಗಲಿ ಹೋಗಲಿ, ಇದನ್ನು ಬಿಟ್ಟು ಬ್ಯಾಲೆನ್ಸ್ಡ್ ಆಗಿರುವಂತಹ ಮೇಲ್ನೋಟಕ್ಕೆ ಇನ್ಫ್ಯಾಕ್ಟ್ ಆರ್ ಅಶೋಕ್ ಅವರಾಗಲಿ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆಯನ್ನು ಬಿಜೆಪಿ ತನ್ನನ್ನು ತಾನು ಕೇಳ್ಕೊಳ್ಬೇಕು. ಯತ್ನಾಳ್ ತಂಡ ಎಷ್ಟೇ ಮುನಿಸನ್ನು ಹೊರಹಾಕಿದ್ರೂ ಕೂಡ ಅವರನ್ನು ಕನ್ವಿನ್ಸ್ ಮಾಡುವ ಪ್ರಯತ್ನಗಳು ಆಗ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೇನೆ ಸಾಬೀತಾಗ್ತಾ ಇದೆ. ಬಿಜೆಪಿಯಲ್ಲಿ ಮನೆಯೊಂದು ಬಾಗಿಲುಗಳು 101 ಅನ್ನೋ ಪರಿಸ್ಥಿತಿ. ಯತ್ನಾಳ್ ಒಬ್ಬಂಟಿಯಾಗೇನಿಲ್ಲ, ನಾವು ಗಮನಿಸಿದ್ವಿ. ಈ ವಾಲ್ಮೀಕಿ ನಿಗಮದ ಹಗರಣವನ್ನು ಖಂಡಿಸಿ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಹೊರಟ ಯತ್ನಾಳ್ ಅವರ ಜೊತೆಯಲ್ಲಿದ್ದಿದ್ದು 2 ಅಥವಾ 3 ಜನ ನಾಯಕರು. ಆದರೆ ಇವತ್ತು 10 ರಿಂದ 13 ಜನ ನಾಯಕರು, ಬಿಜೆಪಿಗೆ ಸಂಬಂಧಪಟ್ಟ ನಾಯಕರು ಯತ್ನಾಳ್ ಅವರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಈ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕೇವಲ 2 ಬಣ ಮಾತ್ರನ ಹಾಗಾದರೆ? ಒಂದು ಕಡೆ ಯತ್ನಾಳ್, ಮತ್ತೊಂದು ಕಡೆ ವಿಜಯೇಂದ್ರ, ಇಷ್ಟೇ ಇದೆಯಾ ಬಿಜೆಪಿಯಲ್ಲಿ? ಅನುಮಾನ ಯಾಕೆ ಅಂದರೆ ಇಲ್ಲಿ ಯಾರ ಮಾತನ್ನು ಯಾರು ಕೇಳ್ತಾರೆ? ಅಸಲಿಗೆ ಒಬ್ಬರ ಮಾತನ್ನು ಒಬ್ಬರು ಕೇಳಿಸ್ಕೊಳ್ಳುವ ವ್ಯವಧಾನ, ಅಂಥದ್ದೊಂದು ಮನಸ್ಥಿತಿ ಉಳಿದಿದೆಯಾ ರಾಜ್ಯದ ಬಿಜೆಪಿ ನಾಯಕರಲ್ಲಿ? ಬೊಮ್ಮಾಯಿ ಅವ್ರ ಮಾತನ್ನು ಅಶೋಕ್ ಕೇಳ್ತಾರಾ? ಅಶೋಕ್ ಅವ್ರು ಹೇಳಿದ್ರೆ ವಿಜೇಂದ್ರ ಅವರು ಅದನ್ನು ಸ್ವಾಗತ ಮಾಡ್ತಾರಾ? ವಿಜೇಂದ್ರ ಅವರೇನಾದರೂ ಹೇಳಿದ್ರೆ ಅದನ್ನು ಯತ್ನಾಳ್ ಅವ್ರು ಕೇಳ್ತಾರಾ? ಯತ್ನಾಳ್ ಅವ್ರು ಆಡ್ತಿರುವ ಮಾತನ್ನು ಯಡಿಯೂರಪ್ಪನವ್ರು ಕೇಳ್ತಾರಾ? ಹೀಗೆ ಯಾರ ಮಾತನ್ನು ಯಾರಾದರೂ ಕೇಳುವ ಮನಸ್ಥಿತಿಯಲ್ಲಿ ಉಳಿದಿದ್ದಾರಾ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ರಾಜ್ಯದಲ್ಲಿ ಕೇಸರಿ ಟೀಮ್ಗೆ ಮಾಸ್ ಲೀಡರ್, ಒಂದು ಮಾತನಾಡಿದ್ರೆ ಅದು ಶಾಸನ ಅನ್ನೋ ರೀತಿಯಲ್ಲಿ ಒಪ್ಪಿಕೊಳ್ಳುವಂತಹ ಒಬ್ಬ ಗಟ್ಟಿ ನಾಯಕನ ಕೊರತೆ ಎದ್ದು ಕಾಣ್ತಾ ಇದೆ. ಟೀಮ್ ಲೀಡರೇ ಇಲ್ಲ ಅಂತಂದ್ರೆ ಟೀಮ್ ಸ್ಪಿರಿಟ್ ಇನ್ನೆಲ್ಲಿಂದ ಬರುತ್ತೆ? ಒಬ್ಬ ನಾಯಕತ್ವದ ಗುಣ ಇರುವ ವ್ಯಕ್ತಿಯ ಕೊರತೆ ಬಿಜೆಪಿ ಪಕ್ಷದಲ್ಲಿ ಎದ್ದು ಕಾಣ್ತಾ ಇದೆ. ಹೀಗಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದರೂ ಕೂಡ ಒಂದು ಸಂಘಟಿತ ಹೋರಾಟವನ್ನ ಮಾಡಿ ಗುರಿಯನ್ನ ತಲುಪುವಲ್ಲಿ ಬಿಜೆಪಿ ಮತ್ತೆ ಮತ್ತೆ ವಿಫಲವಾಗ್ತಾ ಇದೆ. ಕೇವಲ ಬೈ ಎಲೆಕ್ಷನ್ ಮಾತ್ರ ಅಲ್ಲ, ವಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ ಹೋರಾಟ, ಯತ್ನಾಳ್ ಅವ್ರದ್ದೊಂದು ಟೀಮು, ವಿಜೇಂದ್ರ ಅವ್ರದ್ದೊಂದು ಟೀಮು. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ ಹೋರಾಟ, ಎಲ್ಲರೂ ಒಗ್ಗಟ್ಟಿನಿಂದ ಹೋದ್ರ ಪಾದಯಾತ್ರೆಯಲ್ಲಿ? ಖಡಾಖಂಡಿತವಾಗಿಯೂ ಇಲ್ಲ. ವಾಲ್ಮೀಕಿ ನಿಗಮವನ್ನು ಖಂಡಿಸಿ, ಅಲ್ಲಾದ ಹಗರಣವನ್ನು ಖಂಡಿಸಿ ಆಗ್ತಾ ಇರುವ ಅಥವಾ ಆಗಬೇಕಾದ ಹೋರಾಟ, ಅಲ್ಲೂ ಕೂಡ ಇಲ್ಲ ಒಗ್ಗಟ್ಟು. ಹೋರಾಟದಲ್ಲೂ ಇಲ್ಲ, ಎಲೆಕ್ಷನ್ ಸಂದರ್ಭದಲ್ಲೂ ಇಲ್ಲ. ಈ ಒಗ್ಗಟ್ಟು ಸ್ಥಾಪನೆ ಆಗಬೇಕು ಅಂತಂದರೆ ಎಲ್ಲರನ್ನ ಸರಿದಿಕ್ಕಿನಲ್ಲಿ ಕೊಂಡೊಯ್ಯಬಲ್ಲ ಒಬ್ಬ ನಾಯಕನ ಅವಶ್ಯಕತೆ ರಾಜ್ಯ ಬಿಜೆಪಿ ಘಟಕಕ್ಕೆ ಖಡಾಖಂಡಿತವಾಗಿ ಇದೆ. ಎದ್ದು ಕಾಣ್ತಾ ಇದೆ ಮಾಸ್ ಲೀಡರ್ನ ಕೊರತೆ. ಪ್ರತಿ ಬಾರಿ ಸಂಘರ್ಷ ನಡೆದಾಗಲೂ ಕೂಡ ಈ ಮಕ್ಕಳು ಕ್ಲಾಸ್ ಟೀಚರ್ ಬಳಿಯಲ್ಲೋ ಅಥವಾ ಹೆಡ್ ಮಾಸ್ಟರ್ ಬಳಿಯಲ್ಲೋ ಹೋಗಿ ಕಂಪ್ಲೇಂಟ್ ಕೊಡೋ ರೀತಿಯಲ್ಲಿ, ಸ್ಕೂಲ್ ಮಕ್ಕಳು ಆ ರೀತಿಯಲ್ಲಿ ಪ್ರತಿ ಬಾರಿ ಭಿನ್ನಾಭಿಪ್ರಾಯಗಳು ಎದ್ದಾಗಲೂ ಕೂಡ ಹೈಕಮಾಂಡ್ ಕಡೆಗೆ ಹೋಗ್ತಿದ್ದಾರೆ. ರಾಜ್ಯಾಧ್ಯಕ್ಷರು ಕೂಡ ಹಿಂಗಾಗ್ತಿದೆ ನೋಡಿ ಬುದ್ಧಿ ಹೇಳಿ, ಹಿಂಗಾಗ್ತಿದೆ ನೋಡಿ ಸರಿಪಡಿಸಿ ಅಂಥೇಳಿ ಹೈಕಮಾಂಡ್ ಕದ ತಟ್ಟೋ ಒಂದು ಪ್ರವೃತ್ತಿ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ದೂರು ಕೊಡ್ತಿದ್ದಾರೆ ಸರಿ, ಆದರೆ ಕೊಟ್ಟ ದೂರಿನ ಬಗ್ಗೆ ಹೈಕಮಾಂಡ್ ಆದರೂ ಗಮನ ವಹಿಸ್ತಿದೆಯಾ? ಯತ್ನಾಳ್ ಅವರು ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಹೇಳಿಕೆಯನ್ನು ನೀಡ್ತಿದ್ರು ಕೂಡ ಅವರ ವಿರುದ್ಧವಾಗಿ ಕ್ರಮ ಯಾಕೆ ಕೈಗೊಳ್ತಿಲ್ಲ? ಕ್ರಮ ಕೈಗೊಳ್ತಿಲ್ಲ ಅಂತಂದರೆ ಎರಡೇ ಪಾಸಿಬಿಲಿಟೀಸ್. ಯತ್ನಾಳ್ ಅವರು ಹೇಳ್ತಿರುವ ಮಾತಲ್ಲಿ ಸತ್ಯ ಇರಬೇಕು, ಅಥವಾ ಯತ್ನಾಳ್ ಅವರು ಹೀಗೆ ಹೇಳಲಿ ಅಂತಲೇ ಅವರಿಗೆ ಪುಷ್ಟಿ ನೀಡ್ತಾ ಬಲವನ್ನು ತುಂಬ್ತಾ ಒಂದು ಬಲವಾದ ಶಕ್ತಿ ಬೆನ್ನ ಹಿಂದೆ ನಿಂತಿರುವ ಸಾಧ್ಯತೆ ಇದೆ. ಹಾಗೇನಾದರೂ ಇದ್ದರೆ
ಆ ಶಕ್ತಿ ಯಾವುದು ಅನ್ನೋ ಅನುಮಾನ. ಇದೆಲ್ಲವನ್ನ ಕಂಡುಹಿಡ್ಕೊಂಡು ಒಗ್ಗಟ್ಟಿನ ಹೋರಾಟವನ್ನು BJP ಮಾಡದೆ ಹೋದರೆ ಅಧಿಕೃತ ವಿರೋಧ ಪಕ್ಷದ ಸ್ಥಾನದಲ್ಲಾದರೂ ಮುಂದುವರಿಯುವ ಪರಿಸ್ಥಿತಿಯನ್ನು ಉಳಿಸ್ಕೊಳ್ಳುತ್ತಾ BJP ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಲಾಸ್ ಆಗೋದು ಪಕ್ಷದ ಬ್ಯಾನರನ್ನು ಬಾವುಟವನ್ನು ಹಿಡ್ಕೊಂಡು ನಮ್ಮ ಪಕ್ಷ ನಮ್ಮ ನಾಯಕರು ಅಂತ ಹೇಳಿ ಬೀದಿ ಅಲ್ಲಿಯೋ ಕಾರ್ಯಕರ್ತರು ಅಟ್ಲೀಸ್ಟ್ ಸಂಘಟನೆಯ ಬಲದಿಂದ ಕಾರ್ಯವನ್ನು ನಿರ್ವಹಿಸುವ ಪಕ್ಷ ನಮ್ಮದು ಅಂತ ಹೇಳ್ಕೊಳ್ಳುವ BJP ಹತಾಶರಾಗಿರುವ ಗೊಂದಲದಲ್ಲಿರುವ ಕಾರ್ಯಕರ್ತರ ಆತ್ಮಸ್ಥೈರ್ಯವನ್ನು ವೃದ್ಧಿಸುವ ಸಲುವಾಗಿಯಾದರೂ ಈಗಾಗ್ತಿರುವ ಈ ಬಣ ಬಡಿದಾಟಕ್ಕೆ ಒಂದು ಫುಲ್ ಸ್ಟಾಪನ್ನು ಇಡುವ ನೆಸೆಸಿಟಿ ಬಹಳ 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 ಮುಖ್ಯ ಇದೆ. BJPಯ ಕತೆ ಇದಿಷ್ಟು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟರು ಅನ್ನೋ ಕಾರಣವ, ಅಥವಾ ಟಿಕೆಟ್ ಕೊಟ್ಟ ನಂತರವಾದರೂ ಚುನಾವಣೆಗೆ ಪ್ರಚಾರಕ್ಕೆ ಕರೀಲಿಲ್ಲ ಅನ್ನೋ ಕಾರಣನ, ಅಥವಾ ಪಕ್ಷದಲ್ಲಿ ಹಿಂದಿದ್ದಷ್ಟು ಸ್ಥಾನಮಾನ ಈಗ ಸಿಗ್ತಿಲ್ಲ ಅನ್ನೋ ಕಾರಣನ? ಸ್ಥಾನಮಾನ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಸಾಧ್ಯ, ಯಾಕಂತಂದರೆ ಆಲ್ರೆಡಿ ಕೋರ್ ಕಮಿಟಿಯ ಅಧ್ಯಕ್ಷರನ್ನಾಗಿ ಅವರನ್ನು ಮಾಡಿದ್ದಾರೆ. ಗೌರವ ಮರ್ಯಾದೆ ಅಥವಾ ಅವರ ಮಾತಿಗೆ ಗಣನೆ ಇದು ಕಮ್ಮಿ ಆಗ್ತಿದೆಯಾ? ಅದರ ಬಗ್ಗೆ ಅತೃಪ್ತಿ ಇದೆಯಾ GT ದೇವೇಗೌಡರಿಗೆ? ದಳಪತಿ ಕೋಟೆಯಲ್ಲಿ ಸೈಡ್ಲೈನ್ ಪಾಲಿಟಿಕ್ಸ್ ಹೆಚ್ಚಾಗ್ತಾ ಇದೆಯಾ? ಹಾಗೆ ನೋಡಿದ್ರೆ ದೇವೇಗೌಡರಿಗೆ ಆಪ್ತರು, HD ದೇವೇಗೌಡರಿಗೆ GT ದೇವೇಗೌಡರು ಆಪ್ತರು. ಆದರೆ ಕುಮಾರಸ್ವಾಮಿ ಅವರು ದೂರ ಇಡ್ತಿದ್ದಾರಾ GT ದೇವೇಗೌಡರನ್ನ ಸೈಡ್ಲೈನ್ ಮಾಡ್ತಿದ್ದಾರೆ ಅನ್ನೋದಾದರೆ ಅದರ ಉದ್ದೇಶ ಏನು? ನಮ್ಮ ಪ್ರತಿನಿಧಿ ವಿನೋದ್ ನೇರವಾಗಿ ಪ್ರಶ್ನೆ ಕೇಳಿದ್ರು GT ದೇವೇಗೌಡರಿಗೆ. ಅರೆ, ನಿಮ್ಮ ಪುತ್ರ ಹರೀಶ್ ಅವ್ರು ಕಂಡ್ರೆ ಬಹಳ ಪ್ರೀತಿ ಕುಮಾರಸ್ವಾಮಿ ಅವರಿಗೆ, ನೀವು ಹೇಗೆ ಆರೋಪ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ GT ದೇವೇಗೌಡರು ಹೇಳ್ತಾರೆ, ಇಲ್ಲಿಲ್ಲ, ಹಿರಿಯರ ಮೇಲೆ ಬಹಳ ವಿಶ್ವಾಸ, ಹಿರಿಯರ ಮೇಲೆ ವಿಶ್ವಾಸ ಕಡಿಮೆ. ಈ ಮಾತಿನ ಅರ್ಥ ಏನು? ಕುಮಾರಸ್ವಾಮಿ ಅವರು ನಿಜಕ್ಕೂ ಕೂಡ ಹಿರಿಯ ನಾಯಕರನ್ನ ಸೈಡ್ಲೈನ್ ಮಾಡ್ತಿದ್ದಾರಾ? ದಳಪತಿ ಕೋಟೆಯಲ್ಲಿ GT ದೇವೇಗೌಡರ ಮಾತಿಗೆ ಕಿಮ್ಮತ್ತು ಸಿಗ್ತಾ ಇಲ್ವಾ? ಇದೆಲ್ಲವನ್ನ ಗಮನಿಸ್ತಾ ಇದ್ರು ಕೂಡ ದೇವೇಗೌಡರು ಸೈಲೆಂಟ್ ಆಗಿರೋದು ಯಾಕೆ? ಆಪ್ತನ ಮೇಲಿನ ಅಕ್ಕರೆಯನ್ನ ಕಳೆದುಕೊಂಡು ಬಿಟ್ರಾ? ಅಥವಾ ಆಪ್ತನ ಮೇಲೆ ಪ್ರೀತಿ ಮಮಕಾರ ಇದ್ರೂ ಕೂಡ ಮೊಮ್ಮಗನ ಗೆಲುವು, ರಾಜಕೀಯ ಭವಿಷ್ಯ, ಇದಕ್ಕೋಸ್ಕರ ಆಪ್ತನನ್ನೂ ಕೂಡ ದೂರ ಮಾಡ್ಕೊಳ್ಳಿಕ್ಕೆ ಸಿದ್ಧರಾಗ್ಬಿಟ್ರಾ? ದೇವೇಗೌಡರು, ದೊಡ್ಡಗೌಡರು, ಇಂಥ ಚರ್ಚೆ ಚನ್ನಪಟ್ಟಣದ ಗ್ರೌಂಡ್ನಲ್ಲೇನೆ ಕಾಣೋಕೆ ಸಿಗ್ತಾ ಇದೆ. ಇದೇ ಕಾರಣಕ್ಕೇನೆ ಪುತ್ರ ಹಾಗೆ ಆತನ ಪುತ್ರ ಅಂದರೆ ಮೊಮ್ಮಗ, ಇವರ ಪ್ರೀತಿ ಹೆಚ್ಚಾಗಿ ಆಧುನಿಕ ಕಲಿಯುಗದ ಧೃತರಾಷ್ಟ್ರನ ರೀತಿ ಆಡ್ತಿದ್ದಾರೆ ದೇವೇಗೌಡರು ಅನ್ನೋ ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ. ಎಲ್ಲವನ್ನು ಕಂಡು ಕಣ್ಮುಚ್ಚಿಕೊಳ್ತಿದ್ದಾರಾ ಮಾಜಿ ಪ್ರಧಾನಿಗಳು ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಪಕ್ಷದ ಒಳಗಿದಕ್ಕೆ ಯಾವ ರೀತಿಯಾಗಿ ಉತ್ತರ ಕಂಡುಕೊಳ್ತಾರೆ ಕಾದು ನೋಡಬೇಕಾಗಿದೆ.